ಏನು ನಾವು ಹೊಸ ವರ್ಷದ ಆಚರಣೆಯಲ್ಲಿ ಲಕ್ಷಾಂತರ ಯುವಕರು ಜನರು ಏನು ಭಾಗವಹಿಸಿದ್ರು, ಭಾಳ ಶಾಂತಿಯಿಂದ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆ ಆಗದೆ ಮೊದಲನೇ ಬಾರಿಗೆ ಯಶಸ್ವಿಯಾಗಿ ಹೊಸ ವರ್ಷ ಆಚರಣೆಯನ್ನು ಮಾಡಿದ್ದಾರೆ. ನಾವು ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೆವು. ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸ್ನವ್ರ ಜೊತೆ ಸಹಕರಿಸಿದ್ದಾರೆ ಮತ್ತು ಭಾಳ ಶಾಂತಿಯಿಂದ ಹೊಸ ವರ್ಷನ ಆಚರಣೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಜನಸಮುದಾಯಕ್ಕೆ, ವಿಶೇಷವಾಗಿ ಯುವಕರಿಗೆ, ಬೆಂಗಳೂರಿನಲ್ಲಾಗಿರ್ಬೋದು, ಇಡೀ ರಾಜ್ಯದಲ್ಲಾಗಿರ್ಬೋದು, ನಾನು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಎರಡನ್ನೂ ಕೂಡ ಸಲ್ಲಿಸೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಅವರೆಲ್ಲ ರೀತಿಯಲ್ಲಿ ಅವರೂ ಎಚ್ಚರಿಕೆ ತಗೊಂಡಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಸರ್, ತಾವೆಲ್ಲಾದರೂ ಹೋಗಿದ್ರಾ ಸರ್? ನಾನು ಹೋಗೋಕ್ಕೆ ಹೊರಟಿದ್ದೆ. ಆಮೇಲೆ ನಮ್ಮವರು ನೀವು ಬಂದರೆ ಭಾಳ ಇನ್ನೂ ಒಂದು ಸ್ವಲ್ಪ ಗೊಂದಲ ಆಗುತ್ತೆ, ಬೇಡ ಅಂತ ಅದಕ್ಕೆ ನಾನು ಸ್ವಲ್ಪ ಹೋಗಿಲ್ಲ. ಭದ್ರತೆ ಎಲ್ಲ ಚೆನ್ನಾಗಿ ನಿಯೋಜನೆ ಮಾಡಿದ್ದಾರೆ. ಎಲ್ಲ ಪೊಲೀಸರು ಧನ್ಯವಾದ ಎಲ್ಲ ಹೇಳಿದ್ರಲ್ಲ. ಒಂದು ಇನ್ಸಿಡೆಂಟ್ ಕೂಡ ಆಗಿಲ್ಲ. ಯಾವ ರೀತಿ ಮಹಾಜರ್ ಅಂತ ಅವರು ಮತ್ತೆ ಕೇಳಿದ್ದಾರೆ ಸಿಐಡಿನವ್ರಿಗೆ. ಅಲ್ಲಿ ಘಟನೆ ಮರು ಸೃಷ್ಟಿ ಮಾಡ್ತಾರೋ ಸದನದಲ್ಲಿ ಅಥವಾ ಖಾಲಿ ಸದನದ ಮಹಾಜರ್ ಮಾಡ್ತಾರೋ ಅನ್ನೋ ಗೊಂದಲ. ಅವ್ರ ತೀರ್ಮಾನ ಅಲ್ಲ, ಅವ್ರ ತೀರ್ಮಾನ. ಸಿಐಡಿನವ್ರಿಗೂ ಸಿಐಡಿನವರಿಗೆ ನಾವೀಗ ಹ್ಯಾಂಡ್ ಓವರ್ ಮಾಡಿದ್ದೀವಿ ಕೇಸಸನ್ನು. ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ. ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದೀವಿ. ಅಲ್ಲ ಸರ್, ಒಂದು ವೇಳೆ ಮಹಜರಿಗೆ ಕೊಡದಿದ್ದರೆ ಆ ಪ್ರಕರಣದ ಗಾಂಭೀರ್ಯತೆ ಕಡಿಮೆ ಆಗಲ್ವಾ ಅಂತ? ಅಲ್ಲ, ಅವ್ರಿಗೂ ಸಭಾಪತಿಗಳಿಗೂ ಅವ್ರಿಗೂ ಕೂಡ ಈ ಇಶ್ಯೂ ಮುಗಿಸ್ಬೇಕು ಅನ್ನೋದು ಇರುತ್ತಲ್ವಾ. ಹಾಂ ಸರ್. ಸಭಾಪತಿಗಳಿಗೂ ಕೂಡ ಈ ಇಶ್ಯೂವನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಡ ಅಂತೇಳಿ ಅವ್ರಿಗೂ ಇರುತ್ತೆ. ಇನ್ನೂ ಅನುಮತಿ ಕೊಟ್ಟಿಲ್ಲ ಸರ್. ಅದನ್ನು ಅವರು ತೀರ್ಮಾನ ತಗೊಳ್ತಾರೆ, ಸಭಾಪತಿಗಳು ತೀರ್ಮಾನ ತಗೊಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.